ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ನಾವಿವತ್ತು ಇಲ್ಲಿ ಕಡಬಕ್ಕೆ ಹೋಗ್ತಾ ಇದ್ದೇವೆ. ಕಡಬದಲ್ಲಿ ಮ್ಯಾರೇಜ್ ಫಂಕ್ಷನ್. ಹಾಗೆ 8:30ಗೆ ನಾವಿಲ್ಲಿ ಹೊರದ್ದು. ಮತ್ತು ಇವತ್ತು ನನ್ನ ಜೊತೆ ಯಾರೆಲ್ಲ ಇರ್ತಾರೆ ಅಂತೇಳಿ ನೋಡಿ ಆಯಿತಾ. ಒಂದು 4-5 ಜನ ಇರ್ತೇವೆ. ಹಾಗೆ ಇವಾಗ ಹೋಗ್ತಾ ಇದ್ದೇನೆ. ತಿಂಡಿ ಎಲ್ಲ ರೆಡಿ ಮಾಡಿ, ತಿಂಡಿ ಅಂದರೆ ಕರ್ದೆಲ್ಲ ಇಟ್ಟಿದ್ದೇನೆ ದೋಸೆ ಮಾಡಲಿಕ್ಕೆ, ಮತ್ತು ಕ್ಲೀನಿಂಗ್ ಎಲ್ಲ ಮಾಡಿ ಹೊರಟೆ. ಮತ್ತು ಟೈಮಿಗೆ ಕಾಯಿಸಬಾರ್ದಲ್ಲ, ನಾನು ಟೈಮಿಗೆ ತುಂಬ ಬೆಲೆ ಕೊಡ್ತೇನೆ. ನಾನು ಯಾರನ್ನು ಕಾಯಿಸಲಿಲ್ಲ, ಯಾವ ಟೈಮಿಗೆ ಬರ್ತೇನೆ ಅದೇ ಟೈಮಿಗೆ ನಾನು ಬರ್ತೇನೆ ಅಂತ ಹೇಳ್ತೇನೆ. ಹಾಗೆ ಫಸ್ಟಿಗೆ ಹೊರಡಿಕೊಳ್ವಾ ಅಂತ ನಾನು ಒಂದು ದೋಸೆ ಇಯೋದು, ಮತ್ತು ಬಂದು ಒಂದು ಡ್ರೆಸ್ ಹಾಕೋದು, ಮತ್ತೊಂದು ದೋಸೆ ಇಯೋದು, ಮತ್ತೆ ಹೊರಡೋದು. ಆ ಥರ ಎರಡೆರಡು ಕೆಲಸ ಒಟ್ಟೊಟ್ಟಿಗೆ ಮಾಡೋದು, ಯಾಕಂದರೆ ಟೈಮ್ ಸೇವ್ ಆಗ್ತದಲ್ಲ ಅದಕ್ಕೆ. ಮತ್ತು ಒಂದನ್ನೇ ಪೂಜೆ ಮಾಡ್ಕೊಂಡಿದ್ರೆ ನಾವು ಅಲ್ಲೇ ಬಾಕಿ ಆಗ್ತೇವೆ. ಅದಕ್ಕೆ ನೋಡಿ, ಇವತ್ತಿನ ಔಟ್ಫಿಟ್ ಈ ಥರ ಇದೆ. ಇದು ನಮ್ಮದು ಹೇವಿ ಸ್ಟುಡಿಯೋಸ್ ಇದು ಡ್ರೆಸ್ ಆಯಿತಾ, ಯೂನಿಫಾರ್ಮ್. ಹಾಗೆ ಇಲ್ಲಿ ಒಂದು ಲೋಗೋ ಇದೆ, ಮತ್ತು ಇಲ್ಲಿ ಬ್ಯಾಕ್ ಸಹ ದೊಡ್ಡ ಲೋಗೋ ಹಾಕಿದ್ದಾರೆ. ಹಾಗೆ ಪ್ರೋಗ್ರಾಮ್ಗೆ ಹೋಗೋದು ಇದೇ ಡ್ರೆಸ್ಸಲ್ಲಿ ಆಗೋದು. ಮತ್ತು ಅಲ್ಲಿ ಸೌಂಡು ಎಲ್ಲ ಸೆಟ್ ಮಾಡಿದ ಮೇಲೆ ಮತ್ತೆ ಡ್ರೆಸ್ ಚೇಂಜ್ ಮಾಡೋದು. ಆಗ ಒಂದು ನೋಡಲಿಕ್ಕೆ ಸಹ ಚೆಂದ ಅಲ್ಲ. ಇವಾಗ ಇಲ್ಲಿಂದಲೇ ಆ ಗೌನು ಅದು ಇದೆಲ್ಲ ಹಾಕಿಕೊಂಡೋಗಿ ಸುಸ್ತಾಗ್ತದೆ, ಗೊತ್ತುಂಟ. ಫಸ್ಟಿಗೆಲ್ಲ ಹಾಗೆ ಹೋಗ್ತಿದ್ದದ್ದು, ಮತ್ತೆ ನಾನು ಐಡಿಯಾ ಮಾಡಿದ್ದು ಹೋಗುವಾಗ ಎಲ್ಲದಕ್ಕಲ್ಲಿ ಹಾಲಲ್ಲಿ ರೂಮೆಲ್ಲ ಇರ್ತದಲ್ಲ, ಹಾಗೆ ಮತ್ತೆ ಅಲ್ಲಿ ಹೋಗಿ ಡ್ರೆಸ್ ಚೇಂಜ್ ಮಾಡ್ಬೋದಲ್ಲ ಅಂತ. ಹಾಗೆ ನಮ್ಮನ್ನು ಈಗ ಹೋಗುವಾಗ ಒಂದು ಲುಕ್ಕಲ್ಲಿ ನೋಡಿರ್ತಾರೆ, ಮತ್ತು ನಾವು ಡ್ರೆಸ್ಸಿಂಗ್ ಆಗಿ ಬರುವಾಗ ಹೀಗೆ ನೋಡ್ತಾರೆ, ಯಾರು ಮಾರಿ ಇವರೇನ ಅಂತ. ಹಾಗಿರ್ಬೇಕು ಅಲ್ಲ. ಚಿಕ್ಕಾಗಿದೆ ತುಂಬ, ಹೇರ್ ಫಾಲ್ ಆಗ್ತದೆ. ಏನಾದರೂ ಇದು ಎಂತ, ಇದಕ್ಕೇನಾದರೂ ಸೊಲ್ಯೂಷನ್ ಇದೆಯಾ ಒಂದು ಹೇಳಿ ಆಯಿತಾ. ಇದ್ದರೆ ನಂದು ಹೇರ್ ಫಾಲ್ ಜಾಸ್ತಿ ಆಗ್ತಾ ಉಂಟು. ಮೊದಲೆಲ್ಲ ತುಂಬ ಕಮ್ಮಿ ಇರ್ತಾಯಿತಾ ಹೇರ್ ಫಾಲ್ ಆಗೋದು. ನಂದು ಚಂದ ಹೇರ್ ನಿಜವಾಗಿ. ಎಷ್ಟು ಗಿಡ್ಡೆ ಇತ್ತು ಮದುವೆ ಟೈಮಲ್ಲಿ, ಒಂದು ಇಷ್ಟು ಉದ್ದ ಇದ್ದದಷ್ಟೇ. ನಾನು ಅಂಬ್ರೆಲ್ಲ ಕಟ್ ಮಾಡಿದ್ದೆ ಅವತ್ತು ಮದ್ದಿಗಿಂತ ಮೊದಲು. ನಾನಲ್ಲಿ ಒಳಗೆ ಇದು ಲಾಗ್ ಮಾಡ್ತಾ ಇದ್ದೆ, ಅಲ್ಲಿ ಹಸ್ಬೆಂಡ್ ಮಲಗಿದ್ದಾರೆ ಆಯಿತಾ. ನಿಜವಾಗಿ ನಾನು ತಿಂಡಿ ನಾವೆಲ್ಲ ಹೋಟ್ಲಲ್ಲಿ ತಿನ್ನೋದು ಮತ್ತೆ ಹೋಗುವಾಗ ಅಂತ, ಅವೆಲ್ಲ ಹೋಟ್ಲಲ್ಲಿ ತಿನ್ನೋದಂತೆ. ನನ್ನ ಹಸ್ಬೆಂಡ್ ಇಲ್ಲಿ ಪಾಪ ಅವರಿಗೆ ಏನಾದರೂ ತಿಂಡಿ ಮಾಡಬೇಕಲ್ಲ, ಅದಕ್ಕೋಸ್ಕರ ಬೇಗ ಎದ್ದು ತಿಂಡಿ ಎಲ್ಲ ಮಾಡಿ ನಿಮಗೆ ದೋಸೆ ಒಯ್ಬೇಕಷ್ಟೇ. ದೋಸೆ ಅವರು ಒಯ್ದುಕೊಳ್ತಾರೆ ಅಂತೆ, ಬಿಸಿ ಬಿಸಿ ಬೇಕಂತದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ ನನಗೆ ಒಂದೆರಡು ದೋಸೆ ಒಯ್ದು ತಿಂದು ಬಿಸಿ ಬಿಸಿ ತಿಂದು ಹೋಗಬೇಕು. ಹಾಗೆ ಒಂದು ಹೇರ್ ಕಟ್ಟುವ. ಹೇರ್ ಯಾವ ಥರ ಕಟ್ಟೋದು ಮಾರ್ರೆ? ಜೀನ್ಸ್ಗೆಲ್ಲ ಈ ಥರ ಕಟ್ಟಿದರೆ ಚಂದ ಅಲ್ಲ. ಈಗೊಂದು ಇತ್ತೀಚೆಗೆ ಒಂದು 3 ವಿಡಿಯೋ ಹಾಕಿದೆ. 3 ವಿಡಿಯೋಸ್ ಒಳ್ಳೆ ವ್ಯೂಸ್ ಬಂದಿದೆ. ತುಂಬ ಖುಷಿ ಆಯಿತು. ಒಳ್ಳೆ ಅಂದರೆ ತುಂಬ ಅಲ್ಲ, ನನಗೊಂದು 5,000 ಆದರೆ ಅದು ಒಳ್ಳೆ ವ್ಯೂಸೇ ಇವಾಗದ ಮಟ್ಟಿಗೆ. ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇದ್ದೀವಿ, ಥ್ಯಾಂಕ್ ಯು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು ನೋಡಿ. ಈ ಥರ ಸಹ ಬಿಡ್ಬೋದು, ಆದರೆ ನಾನು ಈ ಥರ ಬಿಡಬೇಡ. ಇಲ್ಲಿ ಹೀಗೆ ಕಟ್ಟೇನೆ ಚಂದ ಕಾಣ್ತದೆ. ಇದು ಚಂದ ಕಾಣ್ತದಲ್ಲ ಜೀನ್ಸ್ಗೆ. ನಾನು ಫಸ್ಟಿಗೆ ಬ್ಯಾಗ್ ಹಾಕುವ ಅಂತ ಅಂದ್ಕೊಂಡೆ. ಮೊನ್ನೆ ತಗೊಂಡಿದ್ದೇನೆ ಆಯಿತಾ, ಬ್ಲ್ಯಾಕ್ ಆ್ಯಂಡ್
ಬ್ಲೂ ಕಲರ್ ಇದು ಬ್ಯಾಗಿ ಬ್ಲ್ಯಾಕ್, ಅದಕ್ಕೆ ಬ್ಲೂ ಕಲರ್ ಇದು ಟೀ ಶರ್ಟ್ ಥರ ಚೆಂದ ಇದೆ. ನೋಡಿ ನಂದು ಲುಕ್ ಯಾವ ಥರ ಇದೆ. ಇಯರಿಂಗ್ ತೆಗಿಬೇಕು, ಅದು ಮತ್ತೆ ಅಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ, ಚಿನ್ನದಲ್ಲ, ಇಟ್ಟು ಸಂತೆ ತೆಗೆದುಕೊಂಡು ಹೋಗ್ಬೇಕು ಸಣ್ಣದು. ಮತ್ತು ಬೇಗ ಬೇಗ ಆಗೋದಿಲ್ಲ ಇಡ್ಲಿಕ್ಕೆಲ್ಲ. ಇದು ಹೀಗೆ ತಿರುಗಿಸ್ಬೇಕು, ಹಾಗೆ ಇಲ್ಲಿ ಇಟ್ಟು ಹೋದರೆ ಕಿರಿಕಿರಿ ಇರೋದಿಲ್ಲ. ಇಷ್ಟೇ ಗೈಸ್. ಅದೊಂದು ಮಾಂಗಲ್ಯ ಸರ. 1 ವರ್ಷ ಆಗಲಿ ಮ್ಯಾರೇಜ್ ಆಗಿ, ಮತ್ತು ನಾನು ಇದಕ್ಕೆ ಆಚೆ ಈಚೆ ಲಕ್ಷ್ಮೀದು ತೋರಿಸ್ತೇನೆ. ನನಗೆ ಅದು ತುಂಬ ಇಷ್ಟ. ಹೇಗಿದೆ ಗೈಸ್ ಔಟ್ಫಿಟ್? ಓಕೆ, ಬನ್ನಿ ದೋಸೆ ಮಾಡುವ. ಲೆಟ್ಸ್ ಗೋ. ದೋಸೆ ಮಾಡಿ ಇದನ್ನು ಬ್ಯಾಗಲ್ಲಿ ಹಾಕ್ಬೇಕು ಮಾರೆ. ಕೋಮ್ ಬೇಕೇ ಬೇಕು ನನಗೆ. ಬ್ಯಾಗಲ್ಲಿ ಹಾಕಿ ಬರ್ತೇನೆ ಆಯಿತಾ. ಇದು ನನ್ನ ಬ್ಯಾಗ್. ನನಗೆ ಇವತ್ತು ಡ್ರೆಸ್ ಯಾವುದಂತ ಹೇಳಿದರೆ ವೈಟ್ ಕಲರ್ ಆಗ್ತಾನೆ ಇತ್ತು ಡ್ರೆಸ್ಸು. ಸೊ ಅದಕ್ಕೆ ಇಯರಿಂಗ್ಸ್ ಎಲ್ಲ ನಿನ್ನೆ ಇಟ್ಟಿದ್ದೇನೆ. ಅಯ್ಯೋ ಜ್ಯೂಸು ಬಾಕಿ ಆಗಿದೆ ಮರೆ. ಇದು ಶಾಪಲ್ಲಿ ಎಂತ ಇದು ಪೂಜೆ ಇತ್ತಲ್ಲ, ಅದಕ್ಕೆ ಇದು ಮತ್ತು ಸ್ವೀಟ್ ಕೊಟ್ಟದ್ದು. ಇದು ಮರುದಿನ ಕೊಟ್ಟದ್ದು, ಮರ್ತೋಯ್ತು ಅಂತ. ಅದು ನನಗೆ ಸಹ ಮರ್ತೋಯ್ತು ಬ್ಯಾಗಲ್ಲಿ ಹಾಕಿ. ಈಗ ನನಗೆ ಮತ್ತು ಶೀತ ಎಲ್ಲ ಆಗಿರಲ್ಲ, ಅದಕ್ಕೆ ಕುಡಿಯೋದಿಲ್ಲ. ನೈಫಲ್ಲಿ ಶಾಪು ಗೈಸ್. ವೈಟ್ ಕಲರ್ ಡ್ರೆಸ್ ನನಗೆ ನಿಜವಾಗಿ ವೈಟ್ ಕಲರ್ ನಂದು ನೈಫಲ್ಲಿ ಚಿನ್ನದು ತೆಕೊಳ್ಳಿಕ್ಕೆ ಸಹ ಮಾಡ್ತವೆ. ಯಾವುದು ನಾನು ಕಾಲಿಗೆ ಜಾಸ್ತಿ ವೈಟ್ ಕಲರ್ ಇದೆ ಆಗ್ಬೋದು. ಇದಷ್ಟು ಚೆಂದ ಕಾಣಲಿಕ್ಕಿಲ್ಲ ಅಂತ ಆಗ್ತದೆ. ಎಂತ ಮಾಡೋದು? ವೈಟ್ ನೈಫಲ್ಲಿ ಶಿಲ್ಲ, ಇದು ಗಟ್ಟಿಯಾಗಿದೆ ನೋಡುವ. ಬೇರೆ ಈಗ ಬರ್ತೀನಿ. ಆ ಕಲರ್ ಇಲ್ಲ, ಅದಕ್ಕೆ ಈ ಕಲರ್ ತಗೊಂಡಿದ್ದು. ಸೊ ವೈಟ್ ಒಂಥರ ಮ್ಯಾಚ್ ಆಗ್ತದೆ. ಇದನ್ನು ಹಾಕುವ. ವೈಟ್ ಥರ ಕಾಣ್ತದಲ್ಲ. ಓಕೆ, ಸ್ವಲ್ಪ ಅಡ್ಜಸ್ಟ್ ಮಾಡುವ. ಹಾಗೆ ಔಟ್ಫಿಟ್ ಈ ಥರ ಇದೆ. ಚೆನ್ನಾಗಂತೆ. ನಾನು ಕಲಿಬೇಕು ಅಂತ. ಇನ್ನು ದೋಸೆ ಬೇಗ ಬೇಗ ದೋಸೆ ಮಾಡಿ ದೋಸೆ ತಿಂದು ಹೋಗ್ತೀನಿ. ಮತ್ತೆ ಸಿಗ್ತೀನಿ ಗೈಸ್. ನೋಡಿ, ಬೆಳಿಗ್ಗೆಗೆ ದೋಸೆಗೆ ರೆಡಿಯಾಗಿದೆ. ತವಾ ಬಿಸಿ ಆಗ್ತಾ ಉಂಟು. ಓ, ಇದು ತೆಗಿಲಿಕ್ಕೆ ಆಗೋದಲ್ಲ. ನನಗೆ ಮರ್ತಾಯ್ತು. ನಾನು 2 ಸಾರಿ ರೂಮಿಗೆ ಹೋದೆ ಆಯಿತಾ. ಎಂಥದೋ ಮರ್ತಾಯ್ತಲ್ಲ ಅಂತ. ಗೈಸ್, ನಾನು ದೋಸೆ ಎಲ್ಲ ಮಾಡಿ ತಿಂದು ಹೊರಟಾಯ್ತಾ. ಟೈಮ್ ಬೇರೆ 8:45 ಆಯಿತು. ಒಂದು ಚಪ್ಪಲಿ ಹಾಕಿಕೊಂಡಿದ್ದೇನೆ, ಮತ್ತೊಂದು ಚಪ್ಪಲಿ ಇಟ್ಕೊಂಡಿದ್ದೇನೆ ಕೈಯಲ್ಲಿ. ಹಾಗೆ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತೇನೆ. ಹಬ್ಬ, ಗ್ಯಾಸ್ ಖಾಲಿ ಆದ್ದು ಮಾರೆ ಅರ್ಧದಲ್ಲಿ. ಒಂದು ಫಸ್ಟಿದು ದೋಸೆ ಒಯ್ಯುವಾಗನೇ ಗ್ಯಾಸ್ ಖಾಲಿ ಆಯಿತಾ. ಹಾಗೆ ಮತ್ತು ನನಗೆ ದೋಸೆ ಮಾಡೋದು ತೋರಿಸ್ಲಿಕ್ಕೆ ಆಗಲಿಲ್ಲ. ಹಾಗೆ ಒಂದು ಗ್ಯಾಸ್ ಅಂಡೆ ತಂದದ್ದಿತ್ತು. ಈ ಗ್ಯಾಸ್ ಉಂಟಲ್ಲ 3 ತಿಂಗಳು ಅಂತಾಯ್ತಾ.
ನಾಳೆ 30 ತಾರೀಕಲ್ಲ, ನಾಳೆಗೆ 3 ತಿಂಗಳು ಭರ್ತಿ ಆಗ್ತದೆ ಗ್ಯಾಸ್. ಒಂದು ಗ್ಯಾಸ್ 3 ತಿಂಗಳು ಬರ್ತದೆ ನಮಗೆ. ತುಂಬ ಖುಷಿ ಆಯಿತು. ಆದರೆ ಇಲ್ಲಾದರೆ ಯಾರು ರೂಮ್ ರೆಂಟ್ ಅದು ಇದು ಅಂತೇಳಿ ಫುಲ್ ಅದರದ್ದೇ ಆಗ್ತದೆ. ಇವಾಗ ನಾನು ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರವರೆಗೆ ನಡ್ಕೊಂಡು ಹೋಗಬೇಕು. ಹಾಗೆ ಸ್ವಲ್ಪ ಹೊಟ್ಟೆ ಪುಜ್ಜು ಸಹ ಕಮ್ಮಿ ಆಗ್ಬೋದಲ್ಲ ಅಂತ ಹೇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೇನೆ. ನೋಡುವ ಯಾರೆಲ್ಲ ಇವತ್ತು ಇರ್ತಾರೆ ಅಂತ. ನೋಡಿ, ಆ ಬಸ್ ಸ್ಟ್ಯಾಂಡ್ವರೆಗೆ ನಾನು ನಡ್ಕೊಂಡು ಬಂದದ್ದು. ಒಂದು 1.5 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಇದು ಮೇರ್ಲಪದವು ಬಸ್ ಸ್ಟ್ಯಾಂಡ್ ಆಯಿತಾ. ನೋಡಿ, ಈಚೆ ವಲಚಿಲಿಗೆ ಹೋಗೋ ರೋಡು, ಈಚೆ ನಮ್ಮ ಸ್ಟುಡಿಯೋಕ್ಕೆ ಹೋಗೋ ರೋಡು, ಈಚೆ ನನ್ನ ರೂಮಿಗೆ ಹೋಗೋ ರೋಡು. ಬರಬೇಕಷ್ಟೇ, ಎಷ್ಟೊತ್ತು ಕಾಯಬೇಕಂತ ಗೊತ್ತಿಲ್ಲ. ಬರ್ಬೋದು, 9 ಗಂಟೆ ಕರೆಕ್ಟಾಗಿ ಬರ್ತೇವೆ ಅಂತ ಹೇಳಿದ್ದಾರೆ. ಹಾಗೆ ಅಲ್ಲಿಗೆ ಇನ್ನೂ ಸ್ಟುಡಿಯೋಕ್ಕೆ ಹೋಗ್ಬೇಕಾದ್ರೆ ಇನ್ನೂ ನಡಿಬೇಕು. ಅದಕ್ಕೆ ಇಲ್ಲೇ ನಿಂತಿದ್ದೇನೆ, ಬರ್ಬೋದಲ್ಲ ಇಲ್ಲಿಗೆ ಅಂತ. ಬಿಸಿಲು ಮರೆ ತುಂಬ, ಬ್ಲ್ಯಾಕ್ ಆಗ್ಬೋದಲ್ಲ ಬಿಸಿಲಿಗೆ ನಿಂತರೆ. ನೋಡ, ಇನ್ನು ಅವ್ರು ಬರುವಾಗ ಸಿಗ್ತಾನೆ ಗೈಸ್. ಬೈ ಬೈ ಗೈಸ್. ನಾನು ಹೇಳಿದ ಟೈಮಿಗೆ ಬಂದಿದ್ದೇನೆ ಗೈಸ್. ಟೈಮ್ ನೋಡಿ 9:05 ಆಯಿತು. ನಾನು ಎಷ್ಟು 8:50ಕ್ಕೆ ನಾನು ಬಂದಿದ್ದೇನೆ, ಬರಲಿಲ್ಲ. ಬರ್ಬೋದು ಇವಾಗ. ನೋಡ ಎಷ್ಟು ಗಂಟೆಗೆ ಬರ್ತಾರೆ ಅಂತ ನೋಡಬೇಕು ಇರ್ತದೆ. ಅವ್ರು ಸಹ ಅರವಿಂದನ್ನೇ ಸಹ ಟೈಮು ಮಿಸ್ ಮಾಡೋದಿಲ್ಲ, ಕರೆಕ್ಟ್ ಟೈಮಿಗೆ ಹೊರಡ್ತಾರೆ. ಎಲ್ಲಿಗಾದರೂ ಹೋಗಬೇಕು ಬರಬೇಕಂತಿದ್ರೆ ಅಷ್ಟೇ ಟೈಮ್ ಕರೆಕ್ಟಾಗಿ ಫಾಲೋ ಮಾಡ್ತಾರೆ ಆಯಿತಾ. 1-2 ಸಾರಿ ಮಿಸ್ ಆಯಿತು ಮಾತ್ರ, ನಾನೇ ಬಂದು ಕಾಯಿದ್ದು. ನೋಡುವ ಇವಾಗ ಎಷ್ಟೊತ್ತಿಗೆ ಬರ್ತಾರೆ. 5 ನಿಮಿಷ ಲೇಟ್ ಮಾಡಿದ್ರು ಆಯಿತಾ. ಯಾರೆಲ್ಲ ಇದ್ದಾರೆ ನೋಡುವ. ಅಮ್ಮ, ನಿಮಗೆ ಪರಿಚಯ ಉಂಟಾ ಯಾರದು? ಇಲ್ಲಿ ನೋಡಿ, ಪರಿಚಯ ಉಂಟಾ ನಿಮಗೆ? ನಮಸ್ಕಾರ. ನಮಸ್ತೆ. ನನ್ನ ಚಾನಲಲ್ಲಿ ಫಸ್ಟ್ ಬಂದದ್ದಾಯ್ತಾ? ಹಾಂ ಹಾಂ, ಇಜ್ಜಿ ಏನು ಟೈಮ್ ಕರೆಕ್ಟ್ ಉಂಟು. ನೋ 5 ನಿಮಿಷ ನೋಡಿ ಗೈಸ್. ಅರುಂದಣ್ಣ ಹಾಯ್ ಮಂತ್ಲೆ. ಹಾಯ್. ನಮ್ಮ ಸೋ ಮೂಲು ನಿತಿನ್ ಎಷ್ಟು ಚಂದ ಆಗಿದ್ದಾರೆ. ಸರಿಯಾದ ಸಮಯಕ್ಕೆ ಬ್ಲೌಸ್ ನೀಡಲು ವಿಫಲನಾದ ಟೈಲರ್ 7,000 ರು ದಂಡ ವಿಧಿಸಿದ ಕೋರ್ಟ್. ಯಪ್ಪ, ഞാൻ കറക്റ്റ് അത് ടൈം കറക്റ്റ് ആണ് കൊറപ്പേ. ನಾನು ಎನ್ನ ಸ್ಪೀಡ್ ಮಿಷನ್ ಬರ ಹತ್ತುಂಟು. ಅಂದೆ ಏತ್ ಸ್ಪೀಡ್ ಆವನೈಟ್? ಮಸ್ತ್ ಸ್ಪೀಡ್ ಆಯ್ತು. ನಮ್ಮ ಗಾಡಿ ಇಟ್ಕೋಯಿನ ಲೆಕ್ಕ 45 ಪ್ರತಿಯದು. ಹಾ ಎಂದಲ್ಲ ರಡ್ಡಿತ್ತು. ಕೊಡ್ತಲೆ ನಿಕ್ಕು ಮುಟ್ಟವರ ಪ್ರೋಗ್ರಾಮ್ ಇತ್ತು ನೈಟೇ ಬೋದಲ್ಲ. ಹೋಯ್ತು ಮಿಷನ್ ಎಡ್ಡ ಚಕ್ರವರ್ಣ ಕಮ್ಮಿದ ಅಂದ್ ದಾದ ತಿಂಡಿ ಸ್ವಲ್ಪ ಎಂಕ್ಲೆಗ್ ಒಂದಿತ್ತು ಉಪ್ಪಿಟ್ಟು ಯಾನು ಹೆಂಗ್ ಕೊಡ್ತು ಜೇರ್ ಖಾಲಿ ಆಯ್ತು ಹೆಂಗ್ ಕೊರ್ ನೀರು ಅಂದ ರಿಷಿತ್ ರಾಜ್ಪುರ ಖಾಲಿ ಮಂತೆ ಯಾನ್ ಬೊಕ್ಕ ಮೀದು ಬರ್ನಾಗ ಎಂಕ್ ತಿಟ್ಟಿಚ್ ಒಂದು ಬಿಂಗು ಛೇ ಇಂಚಾನ್ ಬರಲ್ಲ ಅವ ಪಾಪ ಯಾನ್ ಬಜುಗುದಿತ್ತು ಬರ್ತದೆ ಯಾನ್ ಉಪ್ಪಿಟ್ಟು ತಿನ್ನೋದು ಬೇಜಾನ್ ಮಾಡಿ ಆಕ್ಚುಲಿ ಏನ್ ಮಾಡಿದೆ ಉಪ್ಪಿಟ್ಟು ಅಂತವು ಒಬ್ಬ ಕೈಗೆ ಪುದರ್ದಿತ್ತು ಜಾ ಚಿತ್ರಾನ್ನ ಮಲ್ದಿದೆ ಐಟ ಗೊತ್ತಾಗ್ಕೊಂಡಾರ ದಾದದು ಅಂದ ಚಿತ್ರಾನ್ನದ ಲೆಕ್ಕ ಚಿತ್ರಾನ್ನ ಉಪ್ಪಿಟ್ಟದ ಲೆಕ್ಕ ಕನ್ಫ್ಯೂಸ್ ಆಗ್ಬಿಡವು. ಅದೆಂತ ಅಂತ ಹೇಳಿದ್ರೆ ಒಂದೊಂದು ನಾವು ಬಂದ ಅಡಿಗೆದಾಗಲಿ ಮಾತ್ರ ಗೊತ್ತದೆ ಡಿಫ್ರೆನ್ಸ್ ಅಂದ್ ಅವ ಎಂಕಲಪುರ ಅಡಿಗೆ ಮನ್ಪನಾಗ ಇತ್ತೆ ಎನ್ನ ಅಡಿಗೆಗೆ ಪುದಾರ್ ಉಂಡು ಮಲ್ಲ ಅಡಿಗೆಗೆ ಆತೊಂಜಿ ಪುದಾರ್ ಇಪ್ಪುಜಿ ಅವ ಎಂಕಲ ಬುಕ್ಕ ದೀಪುನ ರೆಡಿ ಆಯ್ನಿಡ್ದು ಕೈ ಪುದಾರ್ ದೀಪುನ ಅಂಚ ಉಂಡು ಸಿಸ್ಟಮ್ ಅಂಚ ಚೂರು ಕನ್ಫ್ಯೂಸ್ ಆಯ್ನ ಅಲ್ಲಿ ಸೋನು ತಿಳಿತ್ತೊಂದಿಲ್ಲ
ಎಂಗ್ಲೇಪಲ ಫ್ರೆಶ್ ಪೊಡಿ ಎಂಗ್ಲೇಪಲ ಹಲತ್ನವರೆಗೆ ಬರುವುಚ ಫ್ರೆಶ್ ಬೋಡಿ ಕೊಂಚ 2 ವರ್ಷದ ಮುಂದೆ ಚಾರ್ಜ್ ಆಯ್ತು ಅಪ್ಪ ಒಂಜಿ ದಿನ ಬೈಯಕ್ಕಲು ಒಂದು ಲಿಸ್ಟ್ ಬಂತದ ಈ ದಿನ ಈ ಕಾಮಿಡಿ ಇತ್ತಡ ರಡ್ಡದಿಲ್ಲ ಬಾರಿ ಜೋಸ್ ಅಂದುವರೆ ಚಪಾತಿಗೆ ಬನ್ಸಿಗೆ ಅವು ಬಿಡು ಆಯ್ದಕ್ಕ ಬೇರೆ ಖುಷಿ ಅದ್ಲೇ ಖಾಲಿ ಲಿಸ್ಟ್ ಬಂತಲ್ಲ ಆತ ಪ್ರಕಾಶ್ ದಿವಸ ಅರೆ ಇನ್ನಿ ಗುರುವಾರ ಇನ್ನು ಮೀನತ್ತ ಅಂಚನೆ ಇನಿ ಬರ್ಪೆಂದು ಗ್ರೂಪ್ ಮೆಸೇಜ್ ಮೀನೆಲ್ಲ ಪುಂಡಿಲ್ಲ ಮುಕ್ಕ ಇಡ್ಲಿ ಕೋರಿ ಆನೀರು ಗೊಂಡೀರು ಗೊತ್ತಾವೆ ಅವು ನಿನ್ನ ಲಂಚನೆ ಗೊತ್ತಾಬುಜಿ ನಮ್ಮೂಲ ಹೇರ್ ಪೂರ ಎನ್ನ ಬಾಬಿ ಅಂತೀರು ಎಡಿಟ್ ಮಾಡ್ಕೊಂಡಾಗ ಅತ್ತ ಯೂಟ್ಯೂಬ್ ಲೈವ್ ಮಸ್ತ್ ಜನ ಬರ್ತಾರೆ ಅಂತ ಇಡೀ ದಿನ ಲೈವ್ ಪಂಡ ಏನು ಜೀರಿಂದ ಏತು ಗಂಟೆಗೆಲ್ಲ ಇವತ್ತೊಬ್ಬನಿ ಅಂತೂ ಕೂಡ ಐನಾಜಿ 7 ಗಂಟೆ ಕೆಲ ಜನ ಅಂತ ಈ ಏತು ಗಂಟೆಗೆಲ್ಲ ಇವತ್ತೊಬ್ಬನ ಏರ್ನ ಏನು ಅತ್ತ ಅವು 6 ವಯಸ್ಸಿಗೆ ಹುಟ್ಟದ ಕಡ್ಕೊಂಡು ಮಾಡಕ್ಕಾರ ಅದು ಬೇರೆ ನಮ್ಮ ತೀರವಾಯ್ತಾ ಇವೆಲ್ಲ ಮಾಡ್ಬೋದು ಫೋನಲ್ಲಿ ಡೈರೆಕ್ಟ್ ಆಗಿ ಹಿಡ್ಕೊಂಡು ಈಗ ನಾನು ಹಿಂದೆ ಸಲ ಈಗ ಬೇಡ ನಿಮಗೆ ಫಾಲೋವರ್ಸ್ ಆಗುವಾಗ ಒಮ್ಮೆ ನಾರ್ಮಲ್ ಲೈವ್ ಬನ್ನಿ ಆಗ ಗೊತ್ತಾಗ್ತದೆ ಆಡಿದೂಲೆ ಪಂಡ ಜುಪಿಟರ್ ತೂತೆ ಅದಕ್ಕೆ ನಾವು ದುಡ್ಡು ಜುಪಿಟರ್ ತೂತೆ ದುಡ್ಡು ಬರ್ತದೆ ಅವು ಜುಪಿಟರ್ ಜುಪಿಟರ್ ಸುಸುಕಿ ಅಂತ ಲೈವ್ ಇದ್ದು ನಮಗೆ ಲಾಭ ನಮಗೆ ಕಂಟೆಂಟ್ ಗೊತ್ತಿರಬೇಕು ಜುಪಿಟರ್ ಡೈಲಿ ಲೈವ್ ಮಾಡಿದ್ರೆ 30 5,000 2,000 $3,000 ಹಾಯ್ ಗೈಸ್ ಹೇಗಿದ್ದೀರಿ ನಾವು ಪ್ರೋಗ್ರಾಮ್ಗೆ ಹೋಗ್ತಾ ಒಂದು ಗಾಡಿ ಯೂಟ್ಯೂಬ್ ಅಲ್ಲಿ ಲೈವ್ ಅವು ಜಪಾನ್ ರೀತಿ ಲೆಕ್ಕನ್ನೆಲ್ಲ ರೋಡ್ ಕ್ಲೀನ್ ಮಾಡ್ಕೊಂಡ ಗಾಡಿ ಅಂದ ನೋಡಲಿ ಎಲ್ಲ ಈಗ ಇದು ಒರೆಸಿಕೊಂಡು ಹೋಗೋದು ಇಂಡಿಯಾ ಒಬ್ಬರು ಬರಲಿಲ್ಲ ಇಂಡಿಯಾ ಡೆವಲಪ್ಮೆಂಟ್ ಆಗ್ತಾ ಉಂಟು ಒಬ್ರು ಬರ್ಲಿಲ್ಲ ಈರಾನಿ ಸೌಜನ್ಯನ ಮದುವೆ ಆಗದ ಅಂತ ರೂಮ್ ಪೂರ ಸ್ಟೇ ಆಯ್ತು ಅದು ಮ್ಯಾಪ್ ಬರೋದು ಇವತ್ತು ಮ್ಯಾಪ್ ದಿತ್ನ ಬಗ ಸ್ವಲ್ಪ ಆಯ್ತು ಯಾರಲ್ಲ ಮಲ್ಲ ಪ್ರತೀಕ್ಷರವರ ಇಂಗ್ಲ ಮಂಗ್ಳೂರು ಬಯತ ಮದ್ಮೆಗೆ ಚೂರು ದಿನ ತುಂಬವ ಇಂಗ್ಲ ಮ್ಯಾಪ್ ದಿಗೊಂದು ಹೋತನ ಬಸ್ ಟೂತ ಆಗ್ಲೂ ಓಲ್ ಜಪ್ಪ ಏನಂತ ಮ್ಯಾಪ್ ಹಿಡಿದ ಮೆಲ್ಲ ಮೆಲ್ಲ ಮ್ಯಾಪ್ ತೂರ್ಪುನ ಅವಟತ್ತಿ ಎನ್ನ ಟ್ರೆಡಿಷನಲ್ ಮತ್ತೆ ಯಾವಾಗ ಗೊತ್ತುಂಟ ನಮಗೆ ಪ್ರತಿ ಸಲ ನಾವಿಬ್ರು ಮಂಗಳೂರಿಗೆ ಹೋದಾಗ ಅಲ್ಲಿಗೆ ಹೋಗ್ತೇವೆ ದುಬೈ ಮಾರ್ಕೆಟ್ ಹತ್ರ ಅಲ್ಲಿಂದ ಬಂದು ಇನ್ನೊಮ್ಮೆ ಹಂಪನ್ ಕಟ್ಟೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಸೀದಾ ಸ್ಟೇಟ್ ಬ್ಯಾಂಕಿಗೆ ಹೋಗುದು ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿಂದ ರಿಟರ್ನ್ ಮತ್ತೆ ಗೊತ್ತಾಗುದು ನಾವು ಈಚೆ ಬರ್ಬೇಕು ಅಂತ ಹಾಗೆಲ್ಲ ಆಗ್ತದೆ ಸಣ್ಣ ಸಣ್ಣ ಮಿಸ್ಟೇಕ್ ಅದು ಸಣ್ಣದಲ್ಲ ಅದೆಲ್ಲ ಆಗ್ತದೆ ಲೈಫ್ ಇಸ್ ಸಿಂಗಲ್ ಆಗ ಲೈಫ್ ಇಸ್ ಬ್ಯೂಟಿಫುಲ್ ವಾವ್ ಬ್ಯೂಟಿಫುಲ್ ಅನ್ ಶೋಕ್ ತೆರಿತು ನನ್ನ ಅವಿತ್ತೆ 500 ರೂಪಾಯಿ ಬರ್ತುಂಡ ಬ್ಯೂಟಿಫುಲ್ ಅಕ್ಕ ಇದು ಕೇಳಿದಾಗ ಲೈಫ್ ಇಸ್ ನಥಿಂಗ್ ವೈ ಮನಿ ವೈ ಆಸ್ಕಿಂಗ್ ಮನಿ ಭಯಂಕರ ಇಂಡಿಯಾ ಇಸ್ ಎಂಕ್ ತಿಂಡಿ ಓಡು ಕಾರತ ಯಾನೇ ಬಂತೆ ಕಾರ ಚಾಕ್ಲೇಟ್ ಲವ್ ಬುಕ್ ಅವು ಒಂಜಿ ತಿಕ್ಕೊಂಡತ ಎಡ್ಡೆ ಮುಂಚಿತ ಚಾಕ್ಲೇಟ್ ಅವು ತಿಂದ ಎಡ್ಡೆ ಅವು ಮಾತ್ರ ಪೂರಕ್ಲೆಲ್ಲ ಎಡ್ಡೆ ನಮ್ಮಕ್ಳು ಎಂಕ್ ಇಷ್ಟ ಮಾತ ಪ್ರಾಯದಾಗಲ್ಲ ಅಂದ್ ಆತು ಪ್ರಾಯ ಇನ್ನ ನಿತಿನ್ ಅಣ್ಣನೇ ತೊನ್ವೇರು ನನ್ನ ಏರು ಆತು ಪ್ರಾಯ ಇನ್ನ ನಿತಿನ್ ಅಣ್ಣನೇ ತೊನ್ವೇರು ನನ್ನ ಅರವಿಂದ್ ಸರ್ ಹೆಂಗಿತ್ತು ನಾರದೆ ತೊನ್ವದಾನೆ ಹೆಂಗುಲ್ಲೇರ ಇನಿ ಇನ್ನಿತ್ತೆ ಎಲ್ಲ ಗೆದ್ಕೊಂಡ ಯಾನು ಗೆತಂಬೆ ಯಾನ್ ತಿಂಡಿ ಪ್ರದೆತ್ತು ಬರ್ಪೆ ಜೈ ತುಳುನಾಡು
ತುಳುನಾಡು. ಇದು ಕ್ಯೂಟ್ ರೋಜೆ. ಬಾನದ ಬಸ್ಸ ಬಾನಡೆ ಓಕೆ ಇದ್ದಾರೆ ಸಾಂಗ್. ಏ ಜಾಂಡತೆ ಅಂಚವ್ ಕಣ್ಣು ಚೂರು ಮಯ ಮಯ ಏರಿಗೆ ಕಣ್ಣು ತೋರಿಸಿ ಏ ಅರುಣನ್ನ ಈ ಈರ್ನದಾನೆ ಸುತ್ತಿ ಜಂಡು ಆರ್ತು ಏಟ ಹಿಂಗ್ಲು ಯಾನೊಂಜಿ ಏತು ಕ್ಯೂಟ್ ಮಾರೆ. ಯಾನ್ ಸುಕ್ಕಪುರ ಮಲ್ಪನಾಗ ಎನ್ನ ಕಂಡಾನಿ ಅನ್ಪುನ ಹೆಂಗಿಂಚಿತ್ ನಾವು ಓಡಾಡಿ ತಿಕ್ಕನ್ನೆ ಹೆಂಗ್ ಭಾರಿ ಖುಷಿ. ಸುಕ್ಕಪುರ ಸುಕ್ಕಪುರ ಮಲ್ಸ್ಕೊರ್ಪಲ್ಲ ಅನ್ಪುನ. ಇಲ್ಲ ನಂಗೆ ಯಾರಾದ್ರೂ ಮಾತಾಡ್ಲಿಕ್ಕೆ ಏನೋ ಅಂತಾರೆ ಸರಿ ಆಗ್ತದೆ. ಮಧುಸೂದನ್ನ ಕ್ಲಾಸ್ ಇಬ್ರು ಒಟ್ಟಿಗೆ ಇರೋದು. ನಮ್ಮ ವಾಲ್ ಹೋಗ್ಕೊಂಡು ಬಂದು ಇದು 710 2G ಬಸ್ಸ ಬತ್ತೆ ಬಾಳೆ ಸುತ್ತಕ ಹೌದು ಅದೇ ಇದು ಹಳೇದು. ಗೈಸ್ ಚಾಕ್ಲೇಟ್ ತಗೊಳ್ಳಿಕ್ಕೆ ಬಂದ್ವಿ ಆಯ್ತಾ. ಯಾವ್ದು ಚಾಕ್ಲೇಟ್ ಗೊತ್ತಾ? ನಾನು ಒಂದು ಚಾಕ್ಲೇಟ್ ಅವಾಗದಿಂದ ಈ ಚಾಕ್ಲೇಟ್ ಕಾಯ್ತಾ ಇದ್ದಿದ್ದು ಎಲ್ಲಿ ಸಿಗ್ತದೆ ಅಂತ. ಅಂಡ ಏತಂಡ ಪ್ರೋಗ್ರಾಮ್ ಅವೆಲ್ಲ ಬ್ಯಾಗ್ ಉಂಟು. ಪ್ರೋಗ್ರಾಮ್ ಅಂಚ ಬಂದಿತ್ತಲ್ಲ ಅಲ್ಲೆಲ್ಲ ತಪ್ಪಡ ಎಂಕ ಎಂಚ ಬಂದು ನಂಗೆ ಗೊತ್ತು ನೆಕ್ಕ ವಿಷಯ ಗೊತ್ತು. ಇಂಗಲ ಅವರ್ ಪಂಡ ಇಂಗಲ ಬಾಡಿದ ಒಂಜಿ ಪವರ್ ಒಂಜಿ ಎನರ್ಜಿ ಇಂಚ ಬರ್ಮನೆ ಬೊಡ್ಚಿ ಅವರ್ ಪಂಡ ಓ ಎಲೆ ಅನ್ಪೆ. ಅಯ್ಯೋ ದೇವ. ಎರ ಪಂಡ ಇಂಚ ಈ ಎರ ಪಂಡ ಅವು ಇನ್ನ ಏನ ಒಂದು ಪುಡ್ಸಲೆ ಇರ್ಬಲ್ಲಿ ಎರ ಪಂಡ ಇಸ್ವಿ ಎಂಡ್ ಆಫ್ ಎರ. ಎಂಡ್ ಆಫ್ ಎರ ಅವು ಈ ವರ್ಷ ಮುಗ್ಗಿನ ಎಂಡ್ ಆಫ್ ಎರ ಒಂದು ಮುಗ್ಗಿ ಪೋಯ್ಲೆಕ್ಕ ನಿಖಿಲನ ಪೋಯ್ಲೆಕ್ಕ ನೀವು ಎರ ದಿಸ್ ಇಸ್ ಎಂಡ್ ಆಫ್ ಎರ ಪಂಡ ನೆಕ್ಸ್ಟ್ ಭೂಕಂಪ ಓಲು ಅಪ್ಪಗೆ ನಮ್ಮ ಏರೆಗಾಲ ನೆರ್ಪುನ ಅಂದ ಮಗ ಒಂದು ನಿನ್ನ ಯಾರ ಅಷ್ಟೇ ಬಂಡಲ್ಲ ಪೋಯ ಅಂದಿ ನನ್ನ ಮುಗಿಯಿಂದ ಭೂಕಂಪ ಪೋಯ ಲಗಡಿ ಪೋಯ. ಈ ಉಗ್ರ ಮೂವಿದ ಶೂಟಿಂಗ್ ಉಗ್ರ ಮೂವಿ ತರ ನಿಕ್ಲೆ ಒಗ್ರೆ ಮೂವಿ ಒಗ್ರೆ ಉಗ್ರ ಮೂವಿ ತಾನೆ ಒಪ್ಪ ಅವು ಮೂವಿ ಅವು ದೇ ಮಲ್ಲ ಮೂವಿ ಭಾರತ ಯಾರು ಜಿಗತ್ತೆ ಥಿಯೇಟರ್ ಮಲ್ಲ ಮೂವಿ ಅವು ಅವತ್ತ ಶೂಟಿಂಗ್ ಬರಂಕ್ಲಾನೆ ಅಂತನ ಮೊಬೈಲ್ 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 ತಾಗೆ ಈ ಮುರಳಿಗೆ ತಲುಪೋ ತನಕ ಶೇರ್ ಮಾಡಿ. ಒಂದು ನಾತುಂಡು ಎಂಜಿನ ತೊಂದೆ ಹಿಂದೆ ನನಗೆ ಒಂಥರ ಆಗ್ತುಂಟೆಲ್ಲ. ಎಂತ ಅಂದು ಅವು ಬಲ್ಲಿ ಅವು ಬಲ್ಯದ ಅಂಚ ಅವದಾಯ ಗಂಜಾಪನ ಯಾನಿತ್ತು ಒಂಚೂರು ಬಚ್ಚದೆಯೇ ಖುಷಿ ಅಪ್ಪುಂಡು. ಅಂಚದಾಯತನ 52 ಇಲ್ಲ ಏನು 54 ಇತ್ತೆ 52 ಆತೆ. ನನ್ನ ಮುಂಜಿ ರಡ್ಡು ಕಮ್ಮಿ ಆಂಡ KG 50ಗೆ ಬರ್ಪೆ ಒಂಜಿ ಆಂಡ ಎನ್ನ ಜೀವನದ ಒಂಜಿ ಸಕ್ಸಸ್ ಅಂದೆ. ಅರೆಗೆ ಅರವಿಂದ್ ಏಕನ ಭಾರಿ ಖುಷಿ ಮಾತಿದೆ ಮೊಬೈಲ್ ಫೋನ್ ಹಚ್ಚಿ ಆಯ್ ಮೂಜಿ ಕಾಸದ ಒಳ್ಳೆ ಹೋಗ್ಬೇಕು ಪಾಪ ಒಳ್ಳೆ ಒಂದು ಲೆವೆಲ್ ಮೇಂಟೈನ್ ಮಾಡಿದ್ರು. ನೀವು ಅಲಕ್ಕ ತೆಗ್ದ್ರಿ ಮೊಬೈಲ್ ಬಿಡ್ತು ಬರ್ತಿ ಯಾವ್ದು ಪಾಯಿಂಟ್ ಒಂಚೂರು ಮೆಲ್ಲ ಬುಡ್ಕ ಲಾಸ್ಟ್ ಬರ್ತೇನೆ ನಾಟ ಬಗ್ಗೆ ಬಂದ್ಪೇ ನಾವ ಚಲ್ತೇವೆ ಬಂದಿದ್ದೇವೆ ಮಠ ಮುನ್ಪಾರ್ದು ಎಂಕ್ಲ ಕಾಲೇಜಿಗೆ ಬರೋಂದಿದ್ದೇರು. ಗೈಸ್ ಫೈನಲಿ ನಾವು ಇಲ್ಲಿ ಕಡಬಕ್ಕೆ ರೀಚ್ ಆದ್ವಿ ಸಭಾಂಗಣಕ್ಕೆ. ರೀಚ್ ಆದ್ವಿ. ಅಲ್ಲಿ ಇನ್ನು ಸೌಂಡ್ಸ್ ಎಲ್ಲ ಬ್ಯಾಕ್ ಸೌಂಡ್ಸ್ ಎಲ್ಲ ಇದೆ ಅದನ್ನೆಲ್ಲ ಸೆಟ್ ಮಾಡಬೇಕು. ಬೇಗ ಸೆಟ್ ಮಾಡಿ ಮತ್ತೆ ಹೊರಡಬೇಕು ಗೈಸ್. ಎಷ್ಟು ವಿಡಿಯೋ ಮಾಡಲಿಕ್ಕೆ ಆಗ್ತದೆ ಅಷ್ಟು ವಿಡಿಯೋ ಮಾಡ್ತೇನೆ ಆಯಿತಾ. ಇದು ಸೌಂಡ್ ಎಲ್ಲ ಸೆಟ್ ಮಾಡ್ತೀನಿ ಗೈಸ್. ಇದು ಅನುಗ್ರಹ ಸಭಾಂಗಣ. ನಾನು ಇದು ಹೊಸತ್ತು ಅಂತ ಅಂದ್ಕೊಂಡೆ, ಹೊಸತಲ್ಲ, ತುಂಬ ಟೈಮ್ ಆಯ್ತಾ ಅಂತ.
ನನ್ನ ಮದುವೆ ಇಲ್ಲೇ ಆಗಿದೆ. ರೀಸೆಂಟ್ ಆದದ್ದು ಅಂತ ಅಂದ್ಕೊಂಡೆ. ಓಕೆ ಗೈಸ್, ಬೇಗ ಬೇಗ ಸೆಟ್ ಮಾಡುವ. ಅಲ್ಲಿ ಹೋಗಿದ್ದಾರೆ ಸೌಂಡಲ್ಲಿ ಎಲ್ಲಿದ್ದು ಅಂತ ನೋಡಲಿಕ್ಕೆ. ನಿತಿನ್ ಮತ್ತು ಅರವಿಂದ್ ಅಣ್ಣ. ಚಾಕ್ಲೇಟ್ ತಿಂತಿದ್ದೇನೆ, ಖಾರದು. ಅಲ್ಲಿ ನೋಡಿ ಜ್ಯೂಸು ರೆಡಿ ಮಾಡ್ತಾ ಇದ್ದಾರೆ. ಓಕೆ ಗೈಸ್, ನಾವು ಸೌಂಡ್ ಎಲ್ಲ ಸೆಟ್ ಆದ ನಂತರ ಇವಾಗ ಡ್ರೆಸ್ಸಿಂಗ್ ಮಾಡಲಿಕ್ಕೆ ಬಂದ್ವಿ. ಬೇಗ ಬೇಗ ಡ್ರೆಸ್ಸಿಂಗ್ ಮಾಡಬೇಕು, ಯಾಕಂದರೆ ಮತ್ತು ಹುಡುಗಿ ಸೈಡಿನವರು ಬಂದರೆ ಅವರ ರೂಮಿಗೆ ಬರೋದಲ್ಲ, ಮತ್ತು ಅವರು ಬಂದ ಮೇಲೆ ಫುಲ್ ಬ್ಯುಸಿ ಆಗ್ತದೆ. ಇವಾಗ ನಾವಿಬ್ಬರೇ ಇರೋದು ಈ ರೂಮಲ್ಲಿ, ಹಾಗೆ. ಸೊ ಬೇಗ ಬೇಗ ರೆಡಿಯಾಗಿ ಮತ್ತೆ ಸಿಗ್ತೀನಿ ಗೈಸ್. ಮತ್ತೆ ನನ್ನ ಔಟ್ಫಿಟ್ ನೋಡಿ. ನಾನು ಈ ಥರ ರೆಡಿ ಆದೆ, ಫುಲ್ಲು ವೈಟ್ ಕಲರ್ ಡ್ರೆಸ್ ಆಯಿತಾ, ಲೈಟ್ ಇಲ್ಲ, ಹಾಗೆ ಸ್ವಲ್ಪ ನೀಟಾಗಿ ಕಾಣಲಿಕ್ಕಿಲ್ಲ. ಹೇರ್ ಸ್ಟೈಲ್ ನೋಡಿ, ಇಯರಿಂಗ್ ವೈಟ್ ಕಲರ್, ವಾಚ್ ವೈಟ್, ಹಾಗೆ ಬ್ಯಾಂಗಲ್ಸ್ ಕಾಣ್ತದಲ್ಲ ವೈಟ್. ನಾವು ಒಂದು ಸರ್ಬತ್ ಕುಡಿಲಿಕ್ಕೆ ಹೋಗ್ತಾ ಇದ್ದೀವಿ. ನನಗೆ ನಾಚಿಕೆ ಆಗ್ತದೆ. ಗೈಸ್, ಸರ್ಬತ್ ಕುಡಿಲಿಕ್ಕೆ ಹೋಗ್ತಾ ಇದ್ದೇವೆ. ಯಾಕಂದರೆ ನೋಡ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡುವ ಮುಂಚೆ ಒಂದು ಸರ್ಬತ್ ಕುಡಿಯೋ ಒಂದು ಇದಿದೆ, ಹಾಗೆ ಮದುಮಗಳ ಹೊತ್ತೆ ಅವಲ ಓಡ ದಾದ ಸರ್ಬತ್ ಒಂದು ಅದು ಪಿಸ್ತಾ. ಇದು ನಮ್ಮ ಮದುವೆ ಹಾಲು. ಇನ್ನು ಜನ ಎಲ್ಲ ಬರಬೇಕಷ್ಟೇ. ನಾವೆಲ್ಲರೂ ರೆಡಿಯಾಗಿದ್ದೇವೆ ಗೈಸ್. ಫೈನಲಿ ಆಗಿ ಈಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇದೆ. ಸ್ಟಾರ್ಟ್ ಮಾಡಬೇಕು ಲೈಟಾಗಿ, ಮತ್ತು ಜನ ಬರ್ತಾರೆ. ಅಲ್ಲಿ ನೋಡಿ ನಿತಿನ್ ರೆಡಿ ಆಗ್ತಾ ಇದ್ದಾರೆ. ಇನ್ನು ಪ್ರೋಗ್ರಾಮ್ ಶುರು ಮಾಡುವ ಗೈಸ್. ಜನ ಸ್ವಲ್ಪ ಬಂದಿದ್ದಾರೆ. ಇನ್ನೊಂದು ಕಬಾಬ್ ಪೀಸ್ ಹಾಕಿ ಅಂತ ಹೇಳಿದೆ, ಮತ್ತು ಮತ್ತೊಂದು ಕಬಾಬ್ ಹಾಕಿದ್ರೆ ಆಯಿತಾ. ಇಲ್ಲಿ ನೋಡಿ, ಅವಳು ತಿನ್ನುವ ಬರೋದಲ್ಲೇ ಇದ್ದಾಳೆ ಆಯಿತಾ. ಎಲ್ಲಿ ಸಾಕಿ ಎಲ್ಲಿಯಾದರೂ ತಿನ್ಲಿಕ್ಕೆ ಸಿಕ್ಕಿದ್ರೆ ಸಾಕು, ಮತ್ತು ನೋಡ್ತಿಲ್ಲ, ಬಾಯಿಗೆ ಮಾತಾಡ್ತಾರೆ ಸಾಕು. ಓಕೆ ಗೈಸ್, ಮತ್ತೆ ಸಿಗ್ತದೆ ನೋಡಿ ಗೈಸ್. ನಮ್ಮನ್ನು ಬಿಟ್ಟು ಇಲ್ಲಿ ಊಟ ಮಾಡೋದು ನೋಡಿ. ಚಿಕನ್ ಎಲ್ಲ ಖಾಲಿ ಮಾಡಿ, ಅದೊಂದು ಪ್ಯೂರ್ ವೆಜ್ ಗೈಸ್. ಫೈನಲಿ ನಮ್ಮ ಪ್ರೋಗ್ರಾಮ್ ಎಲ್ಲ ಮುಗೀತು. ಇನ್ನೊಂಚೆಯಾ ಗೈಸ್, ನಮ್ಮದು ಪ್ರೋಗ್ರಾಮ್ ಎಲ್ಲ ಮುಗೀತು. ಆದರೆ ಸಿಹಿ ಬೇಡ ಉಂಟಲ್ಲ, ಅದಂದರೆ ನಂಗೆ ತುಂಬ ಇಷ್ಟ. ಅದಕ್ಕೆ ನಾನೊಂದು ಬಾಯಿಗೆ ಹಾಕಿಕೊಂಡಿದ್ದೇನೆ. 2 ತಿಂದೆ. ಒಂದು ನಿತಿನ್ ಕೊಟ್ಟ ನನಗೆ ಒಂದು, ಮತ್ತು ನಾನೊಂದು ಅಲ್ಲಿಂದ ತಗೊಂಡೆ. ಹಾಗೆ ಒಂದು ಔಟ್ಫಿಟ್ ನೋಡಿದ್ರಲ್ಲ ಹೇಗಿದೆ ಅಂತ ನೋಡಿ. ಎಲ್ಲ ವೈಟ್ ಕಲರ್, ವೈಟ್ 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 ಫುಲ್ ವೈಟು. ಓಕೆ, ನಾನು ಈ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಇನ್ನು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮತ್ತೆ ವಾಪಸ್ ಸೌಂಡ್ ಲೋಡ್ ಮಾಡಬೇಕು. ಸೌಂಡ್ ಲೋಡ್ ಮಾಡಿ ಮಂಗಳೂರು ಕಡೆ ಪಯಣ ನಮ್ಮದು. ಓಕೆ ಗೈಸ್, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಶೇರ್ ಮಾಡೋದವ್ರು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.